ನಾನು ಹೇಳಲಿಲ್ವಾ ಬೀಗ್ರ ಮನೆಗೆ ಹೋಗಿ ನಾವು ಆಶ್ರಯ ತಗೊಳ್ಳೋದು ಚೆನ್ನಾಗಿರಲ್ಲ ಅಂತ. ಅಲ್ಲ ಅಜ್ಜಿ, ಈಗ ಏನಾಯ್ತು ಅಂತ ಈ ಥರ? ಸುನಂದಮ್ಮನಿಗೆ ನಾವಿಲ್ಲಿಗೆ ಬಂದಿರೋದು ಇಷ್ಟ ಆಗಲಿಲ್ಲ. ನಿಮ್ಮಪ್ಪನಿಗೆ ಮಗಳು ಬೀದಿಗೆ ಬಂದು ಕಷ್ಟಪಡೋದು ಸಹಿಸಲಾರ್ದೆ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದರು. ನಾವಿಲ್ಲಿಗೆ ಬಂದು ತಪ್ಪು ಮಾಡಿದ್ವಿ. ಹಾಗೆಲ್ಲ ಹೇಳಬೇಡಿ ಅಜ್ಜಿ ಪ್ಲೀಸ್. ಹೌದು, ಈಗಂದು ಏನು ಪ್ರಯೋಜನ ಇಲ್ಲ ಅಲ್ವಾ? ನಾವು ಇಲ್ಲಿಗೆ ಬರೋದಕ್ಕೆ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ನೀನು ಈ ಮನೆ ಮಗಳು, ಶ್ರೀ ಈ ಮನೆ ಅಳಿಯ, ನಿಮಗೆ ಇಲ್ಲಿ ಬಂದಿರೋದಕ್ಕೆ ಹಕ್ಕಿದೆ. ಆದರೆ ನಾವೆಲ್ಲಿ ಬಂದಿರೋದು ಸರಿ ಇಲ್ಲ. ಪ್ಲೀಸ್ ಅಜ್ಜಿ, ನೀವು ಅನ್ಕೊಳ್ಳೋ ಥರ ಅವ್ರೇನು ಹೇಳಲಿಲ್ವಲ್ಲ. ನಾವೆಲ್ಲರೂ ಬೇರೆಯವರಿಗೆ ಭಾರ ಆಗೋದಕ್ಕಿಂತ ನಮಗೆ ಬಂದಿರೋ ಕಷ್ಟನ ನಾವೇ ಅನುಭವಿಸೋದು ನ್ಯಾಯ. ಸುನಂದಮ್ಮನವ್ರ ಮಾತು ಸ್ವಲ್ಪ ಒರಟು ಅಜ್ಜಿ, ಆದರೆ ಅವ್ರು ಒಳ್ಳೆಯವರೇ. ಸುನಂದಮ್ಮ ಅವರು ಎಂಥವರು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿಲ್ವಾ ಶ್ರೀ? ನಮ್ಮನ್ನೆಲ್ಲ ಕಂಡ್ರೆ ಅವರಿಗೆ ಅಷ್ಟಕ್ಕಷ್ಟೇ. ಈ ವಯಸ್ಸಲ್ಲಿ ಅವ್ರ ಕೈಯಲ್ಲಿ ಅನಿಸ್ಕೊಂಡು ಇಲ್ಲಿ ಇರೋದಕ್ಕಿಂತ ರಸ್ತೆ ಪಕ್ಕದಲ್ಲಿ ಇದ್ಕೊಂಡು ಕಷ್ಟಪಡೋದೇ ವಾಸಿ. ನಾವು ಹೊರಡ್ತೀವಿ. ನಾವು ಹೊರಡ್ತೀವಿ ಅಂದರೆ ನನ್ನನ್ನು ಬಿಟ್ಟ? ನೀನು ಬಾ, ನೀನು ಕೂಡ ಎಲ್ಲರೂ ಹೋಗೋಣ, ನಡೀರಿ. ಈಗ ಇದ್ದಕ್ಕಿದ್ದ ಹಾಗೆ ಎಲ್ಲಿ ಅಂತ ಹೋಗೋದಜ್ಜಿ? ದೇವಸ್ಥಾನ ಅಂತೂ ಇದೆಯಲ್ಲ,